ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಸಬ್ಜೆಕ್ಟ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಹುಡುಗರು BSc ಮುಗಿಸಿರ್ತಾರೆ, ಈಗ ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂದರೆ ಯಾವ ಸಬ್ಜೆಕ್ಟ್ ತೊಗೋಬೇಕು, ಯಾವ ಸಬ್ಜೆಕ್ಟಲ್ಲಿ ಮತ್ತೆ ಬ್ರ್ಯಾಂಚಸ್ ಇರುತ್ತೆ, ಯಾವ್ದು ತೊಗೋಬೇಕು, ಅದು ತೊಗೊಂಡ್ರೆ ನನಗೆ ಸ್ಕೋಪ್ ಯಾವುದಕ್ಕಿದೆ, ಮುಂದಕ್ಕೆ ಕೆಲಸ ಸಿಗುತ್ತಾ, ಯಾವ ಥರ ಕೆಲಸ ಸಿಗುತ್ತೆ, ಅದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಅದರ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಇವತ್ತಿನ ಎಪಿಸೋಡ್ನ ಮಾಡ್ತಾ ಇದ್ದೀನಿ. ವಿಚ್ ಬ್ರ್ಯಾಂಚ್ ಇಸ್ ಬೆಸ್ಟ್ ಇನ್ ಕೆಮಿಸ್ಟ್ರಿ ಟು ಡೂ MSc ಅಂತ. ಆರ್ಗ್ಯಾನಿಕ್ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ಕು, ಫಿಸಿಕಲ್ಲು, ಅನಾಲಿಟಿಕಲ್ಲು, ಬಯೋಕೆಮಿಸ್ಟ್ರಿ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಇದರಲ್ಲಿ ನನ್ನದು ಒಪಿನಿಯನ್ ಏನಿದೆಯಲ್ಲ, ನಂದು 30 ಇಯರ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಫೀಲ್ಡ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದು ಬೆಸ್ಟು, ಯಾಕೆ ತೊಗೊಂಡ್ರೆ ಏನು ಲಾಭ ಆಗುತ್ತೆ ಅದನ್ನು ಹೇಳೋಂಥ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು BScನಲ್ಲಿ ತೊಗೊಂಡ್ರೆ ಕಾಂಬಿನೇಷನ್ಗಳು ಯಾವ್ಯಾವ ಇರ್ಬೋದು ಅಂದರೆ PCM ಇರ್ಬೋದು, CBZ ಇರ್ಬೋದು, CZBT ಇರ್ಬೋದು, CBBT ಇರ್ಬೋದು. ಇದ್ರ ಜೊತೆಗೆ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ ಇರ್ಬೋದು, ಅಥವಾ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಇರ್ಬೋದು, ಜೆನೆಟಿಕ್ಸ್ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು. ಈ ಥರ ಬೇರೆ ಬೇರೆ ಕಾಂಬಿನೇಷನ್ಗಳು ಇರ್ತವೆ. ಸೊ ನಾವು ಈ ಕಾಂಬಿನೇಷನಲ್ಲಿ ಓದ್ತಾ ಇದ್ದಾಗ ನೀವು ಇದು ಆ್ಯಕ್ಚುಲಿ BScನಲ್ಲಿ ನಿಮ್ಗೆ ಏನಾಗಿರುತ್ತೆ, 3 ಆಪ್ಷನ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ತೊಗೊಂಡ್ರೆ ನಿಮಗೆ 3 ಸಬ್ಜೆಕ್ಟ್ ಇರುತ್ತೆ. ಸೊ ನೀವು MSc ಮಾಡಬೇಕು ಅಂದರೆ ಈ 3 ಸಬ್ಜೆಕ್ಟಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು MScನ ಮಾಡಬೇಕಾಗತ್ತೆ. ಸೊ ಈಗ PCM ಕಾಂಬಿನೇಷನ್ ತೊಗೊಂಡ್ರೆ ಫಿಸಿಕ್ಸಲ್ಲಿ ಮಾಡ್ಬೋದು, ಕೆಮಿಸ್ಟ್ರಿನಲ್ಲಿ ಮಾಡ್ಬೋದು, ಮ್ಯಾಥ್ಸಲ್ಲಿ ಮಾಡ್ಬೋದು. ಸೊ ನನಗೆ ಯಾವುದು ಇಂಟ್ರೆಸ್ಟ್ ಇದೆ ಅಂತ ನಾನು ನೋಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಏನು ಮಾಡಬೇಕಾಗತ್ತೆ, ಆ ಸಬ್ಜೆಕ್ಟಲ್ಲಿ ನಾನು ಏನು ಮಾಡಬೇಕಾಗತ್ತೆ, MScನ ಮಾಡಬೇಕಾಗತ್ತೆ. ಸೊ PCMನ ತೊಗೊಂಡ್ರೆ 3 ಸಬ್ಜೆಕ್ಟ್ ಏನಿದೆಯಲ್ಲ, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, 3ರಲ್ಲೂ ನೀವು MSc ಮಾಡಿದರೆ ದೇರ್ ವಿಲ್ ಬಿ ಲಾಟ್ ಆಫ್ ಸ್ಕೋಪ್. ಸೊ ನಿಮ್ಗೆ ಆಪರ್ಚುನಿಟೀಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೋದು, ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂತಂದರೆ 3 ಸಬ್ಜೆಕ್ಟಲ್ಲಿ ಹೈಯರ್ ಸ್ಟಡೀಸ್ಗೆ ಹೋದ್ರು ದೇರ್ ಇಸ್ ನೋ ಡಿಫ್ರೆನ್ಸ್, ಎಲ್ಲದಕ್ಕೂ ಈಕ್ವಲ್ ವೆಯ್ಟೇಜ್ ಇದೆ. ಸೊ ನಿಮ್ಗೆ ಜಾಬ್ ಸಿಕ್ಕೋದಿರ್ಬೋದು, ಇಂಡಸ್ಟ್ರಿನಲ್ಲಿ ಇರ್ಬೋದು, ಅಥವಾ ರಿಸರ್ಚ್ ಮಾಡೋದಕ್ಕಿರ್ಬೋದು, ಅಥವಾ ಟೀಚಿಂಗ್ ಇರ್ಬೋದು, ಎಲ್ಲ ಕಡೆಗೂ ನಿಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ಮು ಬೆನಿಫಿಟ್ಟು ಸಿಗ್ತಾ ಹೋಗುತ್ತೆ 3 ಸಬ್ಜೆಕ್ಟಲ್ಲೂ ನೀವು MSc ಮಾಡಿದ್ರೆ. ಅದೇ ನೆಕ್ಸ್ಟು CBZಗೆ ಬಂದರೆ ನೀವು ಅಲ್ಲೂ ಅಷ್ಟೇ ಕೆಮಿಸ್ಟ್ರಿ ಇದೆ, ಬಾಟ್ನಿ ಇದೆ, ಝುವಾಲಜಿ ಇದೆ. ಇಲ್ಲೂ ನೀವೇನು ಮಾಡ್ಕೋಬೋದು ಅಂತಂದರೆ ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂತಂದರೆ 3 ಸಬ್ಜೆಕ್ಟಲ್ಲೂ ಮಾಡ್ಕೋಬೋದು. ಬಟ್ ಆ 3 ಸಬ್ಜೆಕ್ಟಲ್ಲೂ ಕಂಪೇರ್ ಮಾಡಿದ್ರೆ ಸೊ ಕೆಮಿಸ್ಟ್ರಿಗೆ ಮ್ಯಾಕ್ಸಿಮಮ್ ಆಪರ್ಚುನಿಟೀಸ್ ಇದೆ ಕಂಪೇರ್ ಟು ದಟ್ ಆಫ್ B and Z. ಎಗೇನ್ ಇಟ್ಸ್ ಮೈ ಒಪಿನಿಯನ್. ಇದೇ ಟೀಚರು, ಈಗ ಬಾಟ್ನಿ ಟೀಚರ್ ಇರ್ಬೋದು, ಅಥವಾ ಝುವಾಲಜಿ ಟೀಚರ್ ಇರ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ಅದನ್ನು ನೋಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಸ್ಕೋಪ್ ಇರುತ್ತೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಫಾರ್ ಆನ್ ಆವ್ರೇಜ್ ಸ್ಟೂಡೆಂಟ್ ಓವರ್ ಆಲ್ ಪರ್ಫಾರ್ಮೆನ್ಸು ಇನ್ ದಿ ಫೀಲ್ಡಲ್ಲಿ ಏನಿದೆ ಅದನ್ನು ಹೇಳ್ತಾ ಹೋಗ್ತೀನಿ. ಕಂಪೇರ್ ಟು CBZನ ಕಂಪೇರ್ ಮಾಡಿದ್ರೆ, ಕೆಮಿಸ್ಟ್ರಿ ಇರ್ಬೋದು, ಬಾಟ್ನಿ ಇರ್ಬೋದು, ಝುವಾಲಜಿ ಇರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ಕೋಪ್ ಇರುವಂಥದ್ದು ಕೆಮಿಸ್ಟ್ರಿಗೆ, ಅದಾದಮೇಲೆ ಬಾಟ್ನಿಗಿದೆ, ಅದಾದಮೇಲೆ ಝುವಾಲಜಿಗಿದೆ. ಸೊ ಈ ಥರ ನೀವು ನೋಡ್ಕೋಬೇಕಾಗುತ್ತೆ. ಅದೇ ಥರ ಈಗ CZBTಗೆ ಬಂದ್ರಿ ಅಂತ ಇಟ್ಕೊಂಡ್ರೆ, CZBTನಲ್ಲಿ ಬಂದರೆ ಎಗೇನ್ ಫಸ್ಟ್ ಪ್ರಿಫರೆನ್ಸ್ ಫಾರ್ ಕೆಮಿಸ್ಟ್ರಿ, ನೆಕ್ಸ್ಟ್ 2ನೇದು ಝುವಾಲಜಿ ಕೊಡಬೇಕಾಗತ್ತೆ, 3ನೇದು ನೀವು ಬಯೋಟೆಕ್ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಬಯೋಟೆಕ್ ನೀವು MSc ಮಾಡಿದ್ರೆ ಎಗೇನ್ ಟೀಚಿಂಗ್ ಏನಾದರೂ ಬರ್ತೀನಿ ಅಂದರೆ ವೆರಿ ಲಿಮಿಟೆಡ್ ಕಾಲೇಜಸಲ್ಲಿ ಆ ಬಯೋಟೆಕ್ನಾಲಜಿ ಕಾಂಬಿನೇಷನ್ ಇದೆ. PCM CBZ ಏನಿದೆಯಲ್ಲ ಅದು ಎವರ್ಗ್ರೀನ್ ಕಾಂಬಿನೇಷನು. ಇಟ್ ಈಸ್ ಏನಂತ ಹೇಳ್ತಾರೆ ಅಂತಂದರೆ ಯಾವತ್ತಿಗೂ ಸಾವು ಇಲ್ಲದೇ ಇರೋವಂಥ ಕಾಂಬಿನೇಷನ್ ಯಾವುದು ಅಂದರೆ PCM CBZ. ಪ್ಯೂರ್ ಸೈನ್ಸ್ ಕಾಂಬಿನೇಷನ್ಸ್ ಇರ್ತವೆ, ಆ ಏಡೆಡ್ ಕೋರ್ಸ್ ಇರ್ತವೆ ಮೆಜಾರಿಟಿ ಆಫ್ ದಿ ಕಾಲೇಜಸಲ್ಲಿ. ಹಾಗಾಗಿ ನೀವು ಇದರಲ್ಲಿ ಮಾಡಿದ್ರೆ ನಿಮ್ಗೆ ತೊಂದರೆ ಇಲ್ಲ. ಆದರೆ BTಗೆ ಮಾಡಿದ್ರೆ BT ಬಯೋಟೆಕ್ನಾಲಜಿ ಕಾಂಬಿನೇಷನ್ ಇದೆಯಾ, ಅಥವಾ ನೀವು ಬಯೋಟೆಕ್ನಾಲಜಿಯಲ್ಲಿ MSc ಏನಾದರೂ ಮಾಡ್ತೀನಿ ಅಂತಂದರೆ ಬಯೋಟೆಕ್ನಾಲಜಿ ಇರುವಂಥ ಕಾಲೇಜುಗಳು ತುಂಬ ಕಡಿಮೆ ಇರ್ತವೆ. ಆ ಕಾಲೇಜೇ ಕಡಿಮೆ ಇದೆ ಅಂದಾಗ ನಿಮಗೆ ಟೀಚಿಂಗ್ ಆಪ್ಷನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಹಂಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಬಯೋಟೆಕ್ನಾಲಜಿನಲ್ಲಿ MSc ಮಾಡಿದ್ರೆ ಸ್ಕೋಪ್ ಇಲ್ಲವೇ ಇಲ್ಲ ಅಂತಲ್ಲ, ರಿಸರ್ಚ್ ಮಾಡ್ಬೋದು, ಇಂಡಸ್ಟ್ರಿಗೆ ಹೋಗ್ಬೋದು. ಸೊ ನಿಮ್ಮ ಟೀಚಿಂಗ್ ಅನ್ನೋದು ಏನಿದೆಯಲ್ಲ ಅದೇನಾಗ್ತಾ ಹೋಗುತ್ತೆ, ಕ್ಲೋಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲರದೂ ರಿಸರ್ಚ್ ಮಾಡೋಕ್ಕಾಗಲ್ಲ. ಬಿಕಾಸ್ BTನಲ್ಲಿ ರಿಸರ್ಚ್ ಮಾಡಬೇಕು ಅಂತಂದರೆ ತುಂಬ ಎಕ್ಸ್ಟ್ರಾರ್ಡಿನರಿ ನಿಮಗೆ ಇಂಟೆಲಿಜೆನ್ಸ್ ಇರಬೇಕಾಗತ್ತೆ, ಎಕ್ಸ್ಟ್ರಾರ್ಡಿನರಿ ನಿಮಗೆ ಅದಕ್ಕೆ ಫೋಕಸ್ ಮಾಡ್ಕೊಂಡು ಅದನ್ನು ನೀವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಎಲ್ಲರ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಬಯೋಟೆಕ್ನಾಲಜಿ MSc ಮಾಡಿದ್ರೆ ಟೀಚಿಂಗ್ ಆಪ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಂಡಸ್ಟ್ರಿಗೆ ಹೋಗ್ಬೋದು, ರಿಸರ್ಚ್ಗೆ ಹೋಗ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಕಾಂಪಿಟೇಷನ್. ಇರುವಂಥ ವೇಕೆನ್ಸೀಸ್ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಆದರೆ ಹೊರಗಡೆ ಬರುವಂಥ ಜನ ಏನಾಗಿರ್ತಾರೆ, ಜಾಸ್ತಿ ಆಗಿರ್ತಾರೆ. ಹಾಗಾಗಿ ನಿಮ್ಗೆ ಏನು ಮಾಡಿದ್ರೆ ಬಯೋಟೆಕ್ನಾಲಜಿನಲ್ಲಿ ಏನಾದರೂ MSc ಮಾಡಿದ್ರೆ ಕಷ್ಟ ಆಗುತ್ತೆ.
ಅದೇ ಥರ ಈಗ CBBTಗೆ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಫಾರ್ ಕೆಮಿಸ್ಟ್ರಿ. ಯಾಕೆಂದರೆ ಕೆಮಿಸ್ಟ್ರಿ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ PCM ಕಾಂಬಿನೇಷನ್ ಇದೆ, CBZ ಕಾಂಬಿನೇಷನ್ ಇದೆ. ಎಲ್ಲ ಬೆಂಗಳೂರಲ್ಲಿರುವಂಥ ಎಲ್ಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಬರುವಂಥ ಎಲ್ಲ ಕಾಲೇಜುಗಳಲ್ಲೂ ನಿಮಗೆ ಕಾಂಬಿನೇಷನು PCM CBZ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಕೆಮಿಸ್ಟ್ರಿ ಏನಾಗುತ್ತೆ ಎಲ್ಲ ಕಡೆಯೂ ಇರುತ್ತೆ. ಕೆಮಿಸ್ಟ್ರಿ ಓದುವಂಥ ಜನ ಜಾಸ್ತಿ ಆಗ್ತಾರೆ. ಓದುವಂಥದ್ದು ಜಾಸ್ತಿ ಆದಾಗ ನಿಮಗೆ ಸಿಕ್ಕುವಂಥ ಜಾಬ್ ಆಪರ್ಚುನಿಟೀಸ್ ಏನಾಗ್ತಾ ಹೋಗುತ್ತೆ, ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಟೀಚಿಂಗೇ ಇಂಟ್ರೆಸ್ಟ್ ಇದೆ, ನಾನು ಟೀಚಿಂಗೇ ಬರ್ತೀನಿ ಅಂದರೆ ನೀವು BSc ಆದಮೇಲೆ MSc ಮಾಡೋದು ಬದಲು B.Ed ಮಾಡ್ಬೋದು. B.Ed ಮಾಡ್ತೀನಿ ಅಂತಂದ್ರೂ ಎಲ್ಲ ಕಾಂಬಿನೇಷನ್ ಅವರು ಎನಿ ಗ್ರ್ಯಾಜುಯೇಟ್ ಈವನ್ ಕಾಮರ್ಸ್ ಪೀಪಲ್ ಕ್ಯಾನ್ ಡೂ B.Ed ಅಂತ ಹೇಳ್ತಾರೆ. ಆದರೆ ನಿಮಗೆ ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ರೂಲ್ಸ್ ಪ್ರಕಾರ ಮಾಡ್ಕೋಬೋದು. ಆದರೆ ನೀವೇನಾದರೂ ವೇಕೆನ್ಸೀಸ್ಗೆ ಹೋದಾಗ ಅದರ ಜಾಬ್ಗೆ ಹೋದಾಗ ಕೇಳ್ತಾರೆ ಯಾವುದು ಕಾಂಬಿನೇಷನ್ ನಿಮ್ಮದು. ಬಯೋಟೆಕ್ನಾಲಜಿ ಅಂತ ಅಂದರೆ ನೀವು ಒಂದು ಸಬ್ಜೆಕ್ಟ್ ಓದೇ ಇಲ್ಲ, ಫಾರ್ ಎಕ್ಸಾಂಪಲ್ CZBT ಓದಿದ್ರೆ ನೀವು ಬಾಟ್ನಿ ಓದೇ ಇಲ್ಲ, ನೀವು ಕಲ್ಸೋಕ್ಕಾಗಲ್ಲ ಬಯಾಲಜಿನ ಅಂತ ಹೇಳ್ತಾರೆ. ಬಿಕಾಸ್ ನೀವು B.Ed ಎಲ್ಲ ಮಾಡ್ತೀನಿ ಅಂತಂದರೆ 2 ಸಬ್ಜೆಕ್ಟ್ ಇರುತ್ತೆ. ಹಾಗಂತ ಕೆಲಸ ಸಿಕ್ಕೋದೇ ಇಲ್ವಾ, ಅದು ಮಾಡೋರು ಇಲ್ವೇ ಇಲ್ವಾ ಅಂತೆಲ್ಲ ಇದ್ದಾರೆ. ಬಟ್ ನಮ್ಮದೇ ಆಪ್ಷನ್ ಏನಾಗ್ತಾ ಹೋಗುತ್ತೆ, ಕಂಪೇರ್ ಮಾಡ್ತಾರೆ. ಅಲ್ಲೊಬ್ರು CBZ ಓದಿರೋ ಹುಡುಗರು ಬಂದಿದ್ದಾರೆ, CZBT ಓದಿರೋ ಹುಡುಗರು ಇದ್ದಾರೆ ಅಂತಂದರೆ ಅವ್ರು ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ CBZ ಓದಿರೋಂಥ ಹುಡುಗರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, CZBTನಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಫಾರ್ ಕೆಮಿಸ್ಟ್ರಿ, ಆಮೇಲೆ ಝೂವಾಲಜಿ, ಆಮೇಲೆ ಬಯೋಟೆಕ್ನಾಲಜಿ, ಲಾಸ್ಟ್ಗೆ ಬಯೋಟೆಕ್ನಾಲಜಿ. ಅದೇ ಥರ CBBTನ ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟು ಕೆಮಿಸ್ಟ್ರಿಗೆ, ಆಮೇಲೆ ಬಾಟ್ನಿಗೆ, ಆಮೇಲೆ ಬಯೋಟೆಕ್ನಾಲಜಿಗೆ. ಆ ಥರ ಮೈಕ್ರೋಬಯಾಲಜಿ ಇರ್ಬೋದು, ಜೆನೆಟಿಕ್ಸ್ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಈ ಥರ ಸಬ್ಜೆಕ್ಟ್ಗಳೆಲ್ಲ ನೀವು ತೊಗೋಬೋದು. ಅಲ್ಲೂ ಇದ್ದೇ ಇದೆ. ಅಗೇನ್ ನಿಮಗೆ ಟೀಚಿಂಗಿಗೆ ಇದಕ್ಕೆ ಯಾವುದೂ ಸ್ಕೋಪ್ ಇಲ್ಲ, ಯಾಕೆಂದರೆ ನಿಮ್ಗೆ ಹೈಸ್ಕೂಲಲ್ಲಿ ಈ ಸಬ್ಜೆಕ್ಟ್ಗಳು ಇರೋದಿಲ್ಲ. ಅದೇ ಥರ PUCನಲ್ಲಿ ಈ ಸಬ್ಜೆಕ್ಟ್ಗಳಿಲ್ಲ ನಿಮಗೆ. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಅಗೇನ್ ಬಯೋಟೆಕ್ನಾಲಜಿ ಓದಿದ್ರು ಅಷ್ಟೇ, ನೀವು ಯಾವುದೋ PUC ಕಾಲೇಜಿಗೆ ಹೋಗಿ ಟೀಚರಾಗಿ ಲೆಕ್ಚರರ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಮೈಕ್ರೋಬಯಾಲಜಿ ಓದಿದ್ರೆ, ಜೆನೆಟಿಕ್ಸ್ ಓದಿದ್ರೆ, ಇದನ್ನೆಲ್ಲ ಓದಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮದೇ ಒಂದು ಬಾಗಿಲುಗಳನ್ನ ನೀವು ಮುಚ್ಚಿದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಿಮಗೆ ಎಲ್ಲ ಥರದ್ದು ಅಂದರೆ ಆಪರ್ಚುನಿಟೀಸ್, ನನಗೆ ರಿಸರ್ಚ್ಗೆ ಹೋಗ್ತೀನಿ, ಐ ಆಮ್ ವೆರಿ ಇಂಟ್ರೆಸ್ಟೆಡ್, ಅಲ್ಲ ಆಗಲಿಲ್ಲ ಅಂದರೆ ನನಗೆ ಇನ್ನೊಂದು ಪಾತ್ ಇರಬೇಕು, ಇನ್ನೊಂದು ನನಗೆ ಅದಿಲ್ಲ ಅಂದರೆ ಇದೊಂದು ಆಪ್ಷನ್ ಇದೆ, ಇದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ. ಸೊ ನಾವೇನು ಮಾಡಬೇಕು, ಎಲ್ಲ ಆಪ್ಷನ್ಸ್ಗಳನ್ನೂ ಓಪನ್ ಇಡಬೇಕಾಗತ್ತೆ. ಕೆಲವೊಂದು ಕಾಂಬಿನೇಷನ್ಗಳನ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಕಾಂಬಿನೇಷನ್ಗಳಲ್ಲಿ ನೀವು MSc ಮಾಡ್ತೀನಿ ಅಂದರೆ ನಿಮ್ಮದೇ ಆಪರ್ಚುನಿಟಿನ ಏನು ಮಾಡ್ತಾ ಇರ್ತೀರ, ನೀವು ಬಾಗಿಲು ಮುಚ್ಕೊಂಡು ಅಲ್ಲಿ ಒಳಗಡೆ ಹೋದಂಗೆ ಆಗ್ತಾ ಇರುತ್ತೆ. ಸೊ ಕ್ಲೋಸಿಂಗ್ ದಿ ಡೋರ್, ನಿಮ್ಮದನ್ನ ನೀವೇ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇರ್ತೀರ. ಹಾಗಾಗಿ ಸಾಧ್ಯ ಆದಷ್ಟು ನೀವೇನು ಮಾಡಬೇಕು ಅಂದರೆ ಇರೋವಂಥ ಸಬ್ಜೆಕ್ಟು ವೈಡ್ ಅಪ್ಲಿಕೇಶನ್ ಇರೋವಂಥದ್ದು, ಎಲ್ಲ ಕಡೆ ಜಾಬ್ ಸಿಕ್ಕುವಂಥದ್ದು ಅಂಥದ್ದನ್ನು ತೊಗೋಬೇಕು. ಸಿನ್ಸ್ ಐ ಆಮ್ ಎ ಕೆಮಿಸ್ಟ್ರಿ ಟೀಚರ್, ಕೆಮಿಸ್ಟ್ರಿ ಲೆಕ್ಚರ್, ಕೆಮಿಸ್ಟ್ರಿ ಇಸ್ ದ ಬೆಸ್ಟ್ ಸಬ್ಜೆಕ್ಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಲಾಟ್ ಆಫ್ ಸ್ಕೋಪ್ ಈವನ್ ಇನ್ ದಿ ಇಂಡಸ್ಟ್ರಿ, ಈವನ್ ಇನ್ ಟೀಚಿಂಗ್ ಇರ್ಬೋದು, ರಿಸರ್ಚ್ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ನಿಮ್ಗೆ ಏನಾಗುತ್ತೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಹಾಗಾಗಿ ನೀವು ಕೆಮಿಸ್ಟ್ರಿ MSc ಮಾಡಿದ್ರೆ ದೇರ್ ವಿಲ್ ಬಿ ಬ್ರೈಟ್ ಫ್ಯೂಚರ್ ಫಾರ್ ಯು ಅಂತ ಹೇಳ್ತೀನಿ. ಓಕೆ, ಈಗ ನಾನು ಡಿಸೈಡ್ ಮಾಡಿದ್ದೀನಿ, ನನಗೆ ಆರ್ಗ್ಯಾನಿಕ್ ಇದು ಕೆಮಿಸ್ಟ್ರಿನಲ್ಲೇ MSc ಮಾಡೋದಂತ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಆಪರ್ಚುನಿಟಿ. ನನಗೆ ಮಾಡಿಕೊಂಡ್ರೆ ಆಪರ್ಚುನಿಟೀಸ್ ಇದೆ, ಜಾಬ್ ಸಿಗುತ್ತೆ. ಸೊ ನನಗೆ ಫ್ಯೂಚರ್ದು ಏನು ಯೋಚನೆ ಇಲ್ಲ. ಯಾಕೆಂದರೆ ಎಲ್ಲರೂ ಓದೋದು ಏನಕ್ಕೆ ಅಂದರೆ ನನಗೇನೋ ಒಳ್ಳೆ ಜಾಬ್ ಸಿಗಲಿ, ಅಥವಾ ನಂಗೆ ಒಳ್ಳೆ ಸ್ಯಾಲ್ರಿ ಸಿಗಲಿ, ಒಳ್ಳೆ ಪೊಸಿಷನ್ ಸಿಗಲಿ ಅಂತಲೇ ಓದೋದು. ಸೊ ಕೆಮಿಸ್ಟ್ರಿ ಓದಿದ್ರೆ ನಿಮ್ಗೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ನಿಮಗೆ ಇದು ನಾನೇನಿಲ್ಲ ಪೊಸಿಷನ್ ಇರ್ಬೋದು, ಮನಿ ಇರ್ಬೋದು, ಮತ್ತು ಎಲ್ಲನೂ ನಿಮಗೆ ಸಿಗ್ತಾ ಹೋಗುತ್ತೆ ಈಸಿಯಾಗಿ. ಹಾಗಾಗಿ ಕೆಮಿಸ್ಟ್ರಿ ಮಾಡಿದ್ರೆ ಬೆಸ್ಟ್ ಅಂತ ಅಂದ್ಕೊಳ್ತು. ಸೊ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಕೆಮಿಸ್ಟ್ರಿ ಮಾಡ್ತೀನಿ ಅಂತ. ಏಕೆಂದ್ರೆ ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಮಾಡಬೇಕಾ, ಇನ್ಆರ್ಗ್ಯಾನಿಕ್ ಮಾಡಬೇಕಾ, ಫಿಸಿಕಲ್ ಮಾಡಬೇಕಾ, ಅನಾಟಿಕಲ್ ಮಾಡಬೇಕು, ಬಯೋಕೆಮಿಸ್ಟ್ರಿ ಮಾಡಬೇಕು, ಏನಲ್ಲಿ ಬೇಕಾದಷ್ಟು ಬ್ರಾಂಚಸ್ ಇದೆ, ಯಾವುದು ನಾನು ಮಾಡಬೇಕು. ಎಲ್ಲ ಹುಡುಗರಿಗೂ ಇರೋದು $1 million ಕ್ವಶನ್ ಅಂತ ಹೇಳ್ಬೋದು. ಸೊ BSc ಮುಗಿಸಿರ್ತಾರೆ, ಈಗ ನೀವು ಕೌನ್ಸಿಲಿಂಗ್ ಹೋಗ್ತಾ ಇರ್ತಾರೆ, ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಸೊ ಫಸ್ಟ್ ಈಗ ಆ್ಯಕ್ಚುಲಿ ಅಲ್ಲೂ ಸೆಮಿಸ್ಟರ್ ಇರುತ್ತೆ, 2 ವರ್ಷ ಇರುತ್ತೆ MSc. ನೀವು ಫಸ್ಟು 1 ಇಯರು ಕಾಮನಾಗಿ ಓದ್ತೀರಾ, ಸೆಕೆಂಡ್ ಇಯರಲ್ಲಿ ಮಾತ್ರ ನಿಮಗೆ 2 ಪೇಪರ್ಸ್ ಏನಿರುತ್ತಲ್ಲ ಅದೇನಾಗಿರುತ್ತೆ ನಿಮಗೆ ಅಂದರೆ ಆಪ್ಷನಲ್ಲಿರುತ್ತೆ. ನಿಮಗೆ ಬೇಕಾಗಿದ್ರೆ ನೀವು ಚೂಸ್ ಮಾಡ್ಕೋಬೋದು. ಯಾವ್ದು ಚೂಸ್ ಮಾಡಬೇಕು, ಹೇಗೆ ಚೂಸ್ ಮಾಡಬೇಕು, ಕೌನ್ಸಿಲಿಂಗ್ ಹೋದರೆ ಯಾವುದನ್ನು ತೊಗೋಬೇಕು, ದೇರ್ ವಿಲ್ ಬಿ ಎ ಲಾಟ್ ಆಫ್ ಕನ್ಫ್ಯೂಷನ್. ಆ ಕನ್ಫ್ಯೂಷನ್ನ ಕ್ಲಾರಿಫೈ ಮಾಡೋದಕ್ಕೆ ನಾನು ಸಾಧ್ಯ ಆದ ಮಟ್ಟಿಗೆ ಹೇಳ್ತೀನಿ. ಅಗೇನ್ ದೇರ್ ಮೇ ಬಿ ಎ ರಾಂಗ್, ನಾನು ಹೇಳಿದ್ದೇನೆ ಕರೆಕ್ಟು ಅಂತ ಹೇಳ್ತಾ ಇಲ್ಲ. ಅಗೇನ್ ಯು ಹ್ಯಾವ್ ಟು ಯೂಸ್ ಯುವರ್ ಡಿಸ್ಕ್ರಿಷನ್ ಪವರ್, ಅದ್ರ ಪ್ರಕಾರ ನೀವು ಮಾಡಬೇಕಾಗತ್ತೆ. ಸೊ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾನು ಯಾವ್ದು ತೊಗೋಬೇಕು ಅಂತ. ನಿಮಗೆ ಏನು ಸ್ಕಿಲ್ ಇದೆ, ಏನು ಟ್ಯಾಲೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಏನು ಇಂಟ್ರೆಸ್ಟ್ ಇದೆ. ಸ್ಕಿಲ್ ಅಂತಂದರೆ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದೋದಕ್ಕೇನೆ ತಂದೆ ಆದಂಥ ಸ್ಕಿಲ್ ಇದೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡೋದೇ ಬೇರೆ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ ಬೇರೆ ಇದೆ. ಸೊ ದ ಅಪ್ರೋಚ್ ಏನಿದೆಯಲ್ಲ ಟುವರ್ಡ್ಸ್ ಲರ್ನಿಂಗ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಲರ್ನಿಂಗ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಅದ್ರ ಮೇಲೆ ನೀವೇನು ಮಾಡ್ಕೋಬೇಕಾಗತ್ತೆ, ನನಗೆ ಇದು ಸ್ಟ್ರಾಂಗ್ ಫೀಚರ್ ಇದೆ, ನನಗಿದು ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ನನಗೆ ಈ ಸಬ್ಜೆಕ್ಟ್ನ ತೊಗೊಂಡ್ರೆ ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಕೆಮಿಸ್ಟ್ರಿಗೆ ತೊಗೊಂಡ್ರೆ ಅಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಬ್ಯಾಕ್ಗ್ರೌಂಡು ತುಂಬ ಬೇಕಾಗುತ್ತೆ. ಸೊ ಇಟ್ಸ್ ಎ ನ್ಯೂಮರಿಕಲ್ ಕೆಮಿಸ್ಟ್ರಿ. ಸೊ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ,
ನಿಮಗೆ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಇಂಟಿಗ್ರೇಷನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಬರುತ್ತೆ. ಸೊ ನಾನು ಅದೆಲ್ಲ ಸ್ಟ್ರಾಂಗ್ ಆಗಿದ್ದೀನಿ ಅಂತಂದರೆ ನೀವು ಫಿಸಿಕಲ್ ಕೆಮಿಸ್ಟ್ರಿಗೆ ಹೋಗಬೇಕು. ಸೊ ನನಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ತುಂಬ ಮೆಮೊರಿ ಪವರ್ ಬೇಕಾಗುತ್ತೆ ನಿಮಗೆ, ಅದು ಚೆನ್ನಾಗಿದೆ ಅಂದರೆ ಇನ್ಆರ್ಗ್ಯಾನಿಕ್ ಹೋಗ್ಬೋದು. ಆರ್ಗ್ಯಾನಿಕಲ್ಲಿ ಅಂತಂದರೆ ಮೆಕ್ಯಾನಿಸಮ್ಸ್ ಇರ್ಬೋದು, ಅದು ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಗಬೇಕು. ಸೊ ನನಗೆ ಯಾವುದ್ರಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ನೀವೇನು ಮಾಡಬೇಕಾಗತ್ತೆ, ನಾನು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೇಕು. ಆರ್ಗ್ಯಾನಿಕಾ, ಇನ್ಆರ್ಗ್ಯಾನಿಕಾ, ಫಿಸಿಕಲ್ಲ, ಅನಾಲಿಟಿಕಲ್ಲ, ಬಯೋಕೆಮಿಸ್ಟ್ರಿ, ನನ್ನ ಸ್ಕಿಲ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದರ ಮೇಲೆ ನೀವು ಯಾವ ಸಬ್ಜೆಕ್ಟ್ ತೊಗೋಬೇಕು ಅಂತ ಒಂದು ಡಿಸೈಡ್ ಮಾಡಬೇಕಾಗುತ್ತೆ. ಎರಡನೇದು ಪ್ರಿಯಾರಿಟೀಸು. ಸೊ ನಾನು ಈಗ MSc ಮುಗಿಸಿದ್ಮೇಲೆ ನನ್ನ ಪ್ರಿಯಾರಿಟಿ ಏನಿದೆ, ನಾನು ಜಾಬ್ಗೆ ಹೋಗ್ತೀನ, ರಿಸರ್ಚ್ಗೆ ಹೋಗ್ತೀನಿ ಅಂತಂದರೆ ಯು ಕ್ಯಾನ್ ಚೂಸ್ ಸಮ್ ಸಬ್ಜೆಕ್ಟ್. ಜಾಬ್ಗೆ ಹೋಗ್ತೀನಿ ಅಂದರೆ ಇನ್ನೊಂದಷ್ಟು ಸಬ್ಜೆಕ್ಟನ್ನ ತೊಗೋಬೇಕು. ಈಗೇನು ಪ್ರಿಫರೆನ್ಸಸ್ಸು, ಈಗ ಜಾಬ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ಇಂಡಸ್ಟ್ರಿಗೆ ಹೋಗ್ತೀರಾ, ಟೀಚಿಂಗ್ ಬಂದರೆ ನಿಮಗೆ ಯಾವುದೇ ಸಬ್ಜೆಕ್ಟ್ ಓದಿದ್ರೂ ಕೆಮಿಸ್ಟ್ರಿನಲ್ಲಿ ದೇರ್ ವೋಂಟ್ ಬಿ ಎನಿ ಡಿಫ್ರೆನ್ಸ್, ಯಾವುದೋ ಡಿಫ್ರೆನ್ಸ್ ಇರಲ್ಲ. ಅದೇ ರೀತಿ ನೀವು ಇಂಡಸ್ಟ್ರಿಗೆ ಹೋದರೆ ದೇರ್ ವಿಲ್ ಬಿ ಎ ಡಿಫ್ರೆನ್ಸ್. ಸೊ ನೀವು ಏನು ಮಾಡ್ತೀರಾ ಅನ್ನೋದು, ಆರ್ಗ್ಯಾನಿಕ್ ತೊಗೋಬೇಕಾ, ಇನ್ಆರ್ಗ್ಯಾನಿಕ್ ತೊಗೋಬೇಕಾ, ಫಿಸಿಕಲ್ ತೊಗೋಬೇಕಾ, ಅನಾಲಿಟಿಕಲ್ ತೊಗೋಬೇಕಾ, ಬಯೋಕೆಮಿಸ್ಟ್ರಿ ತೊಗೋಬೇಕಾ. ಕೆಲವು ಯೂನಿವರ್ಸಿಟಿಗಳು ಅದಕ್ಕೆ ಇದು ಯಾವುದು ಜಂಜಾಟನೇ ಬೇಡ ಅಂತ ಅವ್ರೇನು ಮಾಡ್ತಾರೆ, ಜನರಲ್ ಕೆಮಿಸ್ಟ್ರಿ ಕೊಟ್ಬಿಡ್ತಾರೆ, ಎಲ್ಲ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಓದ್ತಾರೆ. ಆದರೆ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ನಾವು they're going to give organic, inorganic, physical or analytical chemistry, sometimes biochemistryನೂ ಇರುತ್ತೆ, ನೀವು ಅದನ್ನು ತೊಗೋಬೋದು. ಸೊ ಇದೆಲ್ಲ ನಿಮಗೆ ಆಪ್ಷನ್ಸು ಬರ್ತಾ ಹೋಗುತ್ತೆ. ಸೊ ನಂದು ಸ್ಟ್ರೆಂತ್, ನಾನು ಹೇಳಿದ್ನಲ್ಲ, ನಂದು ವೀಕ್ನೆಸ್ ಏನಿದೆ, ಸ್ಟ್ರೆಂತ್ ಏನಿದೆ, ಅದ್ರ ಮೇಲೆ ಏನು ಮಾಡಬೇಕಾಗತ್ತೆ, ನಾನು ಮಾಡಬೇಕಾಗುತ್ತೆ. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು ತೊಗೋಬೇಕು ಅಂದರೆ ಅದು ಪ್ಯೂರ್ ಸೈನ್ಸ್ ಇರುತ್ತೆ, ಇಟ್ ಇಸ್ ಕಾನ್ಸೆಪ್ಟ್ ಬೇಸ್ಡ್. ಸೊ ಓಲಟೈಲ್ ಆಗುತ್ತೆ, ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಒಂದು ಸಲ ಓದಿದ ತಕ್ಷಣ ನಿಮಗೆ ಅದು ಅರ್ಥ ಆಗಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಂದು ಇದೆಯಾ, ನನ್ನ ಕಾನ್ಸೆಪ್ಟ್ ಬೇಸ್ನ ಮಾಡೋಕ್ಕೆ ಸಾಧ್ಯನಾ, ಅದು ಓಲಟೈಲ್ ಆಗುತ್ತೆ, ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಮಾಡೋಕ್ಕೆ ಸಾಧ್ಯನಾ, ಸೊ ನನಗೆ ಆ ಕೆಪಾಸಿಟಿ ಇದೆ, ಅದು ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೀನಿ ಅಂದರೆ ನಾನು ಅದಕ್ಕೆ ಹೋಗ್ಬೇಕಾಗುತ್ತೆ. ಇನ್ಆರ್ಗ್ಯಾನಿಕ್ ಆಲ್ಸೋ ಪ್ಯೂರ್ ಸೈನ್ಸ್, ಮೆಮೊರಿ ಬೇಸ್ಡ್, ಅಲ್ಲಿ ಮಗ್ಗಿಂಗ್ ಇರುತ್ತೆ. ಯಾಕೆಂದರೆ ಟೆಂಪ್ರೇಚರ್, ಈಗ ಎಲ್ಲ ಮೆಟಲರ್ಜಿಗಳು ಬರ್ತವೆ, ಟೆಂಪ್ರೇಚರ್ ಮಾಡ್ಕೋಬೇಕಾಗುತ್ತೆ, ಪ್ರೋಸೆಸ್ ಹೇಳಬೇಕಾಗತ್ತೆ, ಯಾವುದಾದ್ಮೇಲೆ ಯಾವುದು ಅಂತಿರುತ್ತೆ. ತುಂಬ ಮೆಮೊರಿ ಇದ್ದರೆ ಮಾತ್ರ ಈ ಕೆಮಿಸ್ಟ್ರಿನ ನೀವು ಸಾಲ್ವ್ ಮಾಡ್ಬೋದು. ಅಂಥ ಓಲಟೈಲ್ ಆಗಲ್ಲ, ನೆನಪಲ್ಲಿ ಉಳಿಯುತ್ತೆ, ತೊಂದರೆ ಇಲ್ಲ, ಮಾಡ್ಬೋದು. ಫಿಸಿಕಲ್ ಕೆಮಿಸ್ಟ್ರಿ ಬಂತು ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ನ್ಯೂಮರಿಕಲ್ ಸೈನ್ಸು, ಮ್ಯಾಥ್ಸ್ ಬೇಸ್ ಇರುತ್ತೆ, ಲಾಜಿಕ್ ಇರಬೇಕು. ಯಾವುದೇ ಒಂದು ಬರೀಬೇಕಾದ್ರೆ ಯಾಕೆ ಅದು ಲಾಜಿಕ್ ಅಂತ ನೀವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಹಾಗೆ ಇದು ಲೆಸ್ ಓಲಟೈಲ್, ನೆನಪಲ್ಲಿ ಉಳಿಯುತ್ತೆ, ತೊಂದರೆ ಇಲ್ಲ, ನಿಮ್ಗೆ ಅರ್ಥ ಆಗಿದ್ದರೆ ಮಾಡೋಕ್ಕೆ ಸುದ್ದಿ ಆದರೆ ಆಗುತ್ತೆ. ಈಗ ಅನಾಲಿಟಿಕಲ್ ಕೆಮಿಸ್ಟ್ರಿ ಬಂದರೆ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ, ಎಲ್ಲ ಕಡೆನೂ ಇಲ್ಲ, ಕೆಲವೊಂದು ಕಾಲೇಜ್ಗಳಲ್ಲಿ ಮಾತ್ರ ಇದೆ. ಎಕ್ಸ್ಪೆರಿಮೆಂಟಲ್ ಬೇಸ್ಡ್ ಇದೆಲ್ಲನೂ. ಸೊ ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ಬೇಸ್ ಆಗಿರುತ್ತೆ. ಸೊ ಆಮೇಲೆ ಲೆಸ್ ಓಲಟೈಲ್, ಯಾಕಂದರೆ ನೀವು ಹ್ಯಾಂಡ್ ಆನ್ ಮಾಡೋದ್ರಿಂದ ಅದು ನೆನಪು ತುಂಬ ಉಳಿಯುತ್ತೆ, ತೊಂದರೆ ಇಲ್ಲ. ಆಯ್ತು, ಬಯೋಕೆಮಿಸ್ಟ್ರಿ ಬಂತು ಅಂದರೆ ಅದು ಪ್ಯೂರ್ ಸೈನ್ಸೇ, ಅದು ಮೆಮೊರಿ ಬೇಸ್ಡ್ ಇರುತ್ತೆ, ಈ ಸ್ಟ್ರಕ್ಚರ್ಸ್ ಬರಿಬೇಕಾಗತ್ತೆ, ಆ ಪ್ರೋಸೆಸ್ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಾಗತ್ತೆ. ಸೊ ಹಂಗಾಗಿ ಅದು ಓಲಟೈಲ್ ಆಗುತ್ತೆ, ಅದನ್ನು ನೀವೇನು ಮಾಡಬೇಕಾಗತ್ತೆ, ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ನನಗಿದೆಲ್ಲ ಸ್ಕಿಲ್ ಇದೆ ಅಂತಂದರೆ, ನನಗೆ ಮೆಮೊರಿ ಪೇಪರ್ ಇದೆ, ಕಾನ್ಸೆಪ್ಟ್ ನೆನ್ಪಿಟ್ಕೋಬೋದು, ಎಕ್ಸ್ಪೆರಿಮೆಂಟಲ್ ಬೇಸ್ಡ್ ಇದೆ, ನೆಕ್ಸ್ಟ್ ನನಗೆ ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ, ಅದನ್ನೆಲ್ಲ ಚೂಸ್ ಮಾಡಿಕೊಂಡು ನಾವು ಯಾವ ಕೆಮಿಸ್ಟ್ರಿ ನಾನು ತೊಗೋತೀನಿ ಅಂತ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನನಗೆ ಪ್ರಿಯಾರಿಟೀಸ್, ಇದು ಒಂದು ಆಸ್ಪೆಕ್ಟು. ನನಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ನಂದು ಸ್ಟ್ರೆಂತ್ ಏನಿದೆ, ನಾನು ಇದು ತೊಗೊಂಡ್ರೆ ಪಾಸ್ ಆಗ್ಬೋದಾ, ಜಾಸ್ತಿ ಮಾರ್ಕ್ಸ್ ತೊಗೋಬೋದಾ, ಅದ್ರ ಮೇಲೆ ನೀವು ಒಂದು ಕ್ರೈಟೀರಿಯಾ ಮೇಲೆ ಡಿಸೈಡ್ ಮಾಡ್ಕೋಬೇಕು. ನಾನು ಆರ್ಗ್ಯಾನಿಕ್ ತೊಗೋಬೇಕಾ, ಇನ್ಆರ್ಗ್ಯಾನಿಕ್ ತೊಗೋಬೇಕಾ, ಫಿಸಿಕಲ್ ತೊಗೋಬೇಕಾ. ಅದೇ ರೀತಿ ಪ್ರಿಯಾರಿಟೀಸ್ ತೊಗೊಂಡ್ರೆ ನಾನು ರಿಸರ್ಚ್ಗೆ ಹೋಗ್ತಾ ಇದ್ದೀನ, ಇಲ್ಲಾಂದರೆ ಜಾಬ್ಗೆ ಹೋಗ್ತಾ ಇದ್ದೀನಿ. ಎಗೇನ್ ಜಾಬ್ ಅಂದರೆ ಅಲ್ಲಿ ನಿಮಗೆ 2 ಥರ ಜಾಬ್ ಬರುತ್ತೆ. ಮೇಜರ್ ಜಾಬ್, ಇದು ಬಿಟ್ಟು ಬೇರೆ ಜಾಬ್ ಇಲ್ಲವೇ ಇಲ್ಲ ಅಂತ, ಇದು ಅಲ್ಲದಲ್ಲೇ ಬೇರೆ ಜಾಬ್ ಇದೆ. ಬಟ್ ಮೇಜರ್ ರಿಲೇಟೆಡ್ ಟು ಕೆಮಿಸ್ಟ್ರಿ ನೀವೇನಾದರೂ ಓದ್ತಿದ್ರೆ 2 ಟೈಪ್ ಜಾಬ್ ಬರುತ್ತೆ, ಒಂದು ಇಂಡಸ್ಟ್ರಿಗೆ ಇರುತ್ತೆ, ಇಲ್ಲೊಂದು ಟೀಚಿಂಗ್ ಆಗುತ್ತೆ. ಸೊ ನೀವು ರಿಸರ್ಚ್ಗೆ ಬಂದರೆ ಆರ್ಗ್ಯಾನಿಕ್ಕು ತುಂಬ ಟೈಮ್ ಕನ್ಸ್ಯೂಮಿಂಗ್. ನಾನು ಅಂದ್ಕೊಂಡು ಏನೋ ಒಂದು ಪಾತ್ನ ಬರೆದಿರ್ತೀನಿ, ಏನೋ ಬೋರ್ಡ್ ಮೇಲೆ ಬರೆದ್ಬಿಟ್ಟು ಹೈಪಾಥೆಸಿಸ್ ಬರೆದು ಅದನ್ನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ 1 ವರ್ಷ 2 ವರ್ಷ ಆಗಲ್ಲ. ಇಟ್ಸ್ ಎ ವೆರಿ ಲಾಂಗ್ ಟೈಮ್ ಕನ್ಸ್ಯೂಮಿಂಗ್. ಆಮೇಲೆ ತುಂಬ ನೀವೇನು ಮಾಡಬೇಕಾಗತ್ತೆ, ಎಫರ್ಟ್ ಹಾಕಬೇಕಾಗತ್ತೆ, ಸಿಂಥಸಿಸ್ ಮಾಡಬೇಕಾಗತ್ತೆ, ಕ್ಯಾರೆಕ್ಟರೈಸೇಷನ್ ಮಾಡಬೇಕಾಗುತ್ತೆ, ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ನಿಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಸೊ ಅದೇ ರೀತಿ ನೀವು ಇನ್ಆರ್ಗ್ಯಾನಿಕ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ಆರ್ಗ್ಯಾನಿಕ್ ರಿಸರ್ಚು ತುಂಬ ಕಷ್ಟ ಆಗಲ್ಲ, ಆರಾಮ್ಸೆ ನೀವು ಮಾಡ್ಬೋದು. ಕಂಪೇರ್ ಟು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಈಸಿ ಇರುತ್ತೆ. ಆದರೆ ಕಮ್ ಟು ಫಿಸಿಕಲ್ಗೆಲ್ಲ ಏನು ಮಾಡ್ತಾರೆ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀರಾ. ಕಂಪೇರ್ ಟು ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್, ಫಿಸಿಕಲ್ ಕೆಮಿಸ್ಟ್ರಿ ರಿಸರ್ಚ್ ಏನಿದೆಯಲ್ಲ ಅದು ಈಸಿ ಆಗುತ್ತೆ, ಬೇಗ ಆಗುತ್ತೆ. ಸಾಲಿಡ್ಸ್ ಮೇಲೆ ವರ್ಕ್ ಮಾಡ್ತಾರೆ, ಕೊಲೈಡ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಯಾವುದೋ pH ಇರುತ್ತೆ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ. ಕಂಪೇರ್ ಟು ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್, ಫಿಸಿಕಲ್ ರಿಸರ್ಚ್ ಏನಾಗುತ್ತೆ, ಫಾಸ್ಟಾಗಿ ಆಗುತ್ತೆ. ದಟ್ಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಹಂಗಂತ ಅಲ್ಲೂ ಲೇಟಾಗಿಲ್ಲದೆ ಇರೋಲ್ಲ, ಆಗ್ಬೋದು. ಬಟ್ ಜನರಲಿ ನಾನು ಏನು ಹೇಳ್ತಿದ್ದೀನಿ, ಓವರ್ ಆಲ್ ಮ್ಯಾಕ್ಸಿಮಮ್ ಈಸಿ ಯಾವುದಿದೆ ಅದಿದೆ. ನೆಕ್ಸ್ಟ್ ಅನಾಲಿಟಿಕಲ್ ತೊಗೊಳ್ತಾರೆ. ಈಗೇನು ಅನಾಲಿಟಿಕಲ್ ಎಲ್ಲ ಕಡೆನೂ ಇಲ್ಲ, ಕೆಲವೊಂದು ಕಡೆಗಷ್ಟೇ ಇದೆ ಅದು ರಿಸರ್ಚು. ಸೊ
ಸೊ ನೀವು ಆ ಇನ್ಸ್ಟಿಟ್ಯೂಷನ್ಗೆ ಹೋಗಿ ನೀವು ಮಾಡಬೇಕಾಗುತ್ತೆ ಆಫ್ಟರ್ ಯುವರ್ MSc. ಅಗೇನ್ ಬಯೋಕೆಮಿಸ್ಟ್ರಿ ತೊಗೊಂಡ್ರೆ ಬಯೋಕೆಮಿಸ್ಟ್ರಿನಲ್ಲಿ ಬೇಕಾದಷ್ಟು ನಿಮಗೆ ಫುಡ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಹೆಲ್ತ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಅಲ್ಲೆಲ್ಲ ನಿಮಗೆ ಅಂಥ ಕಡೆಗೆಲ್ಲ ರಿಸರ್ಚ್ R&D ಡಿಪಾರ್ಟ್ಮೆಂಟ್ಗಳಿಗೆಲ್ಲ ನಿಮಗೆ ಬಯೋಕೆಮಿಸ್ಟ್ರಿ ಅವ್ರು ಬೇಕಾಗುತ್ತೆ. ಇದನ್ನೆಲ್ಲ ತೊಗೊಬಿಟ್ಟು ಬಟ್ ನಂದು ಪ್ರಿಯಾರಿಟಿ ಹೇಳೋದಾದರೆ, ನೀವು ರಿಸರ್ಚ್ಗೆ ಹೋಗ್ತೀನಿ ಅಂತಂದರೆ ನೀವು ಫಿಸಿಕಲ್ ಅಥವಾ ಅನಾಲಿಟಿಕಲ್ ಮಾಡಿದ್ರೆ ಈಸಿ ಆಗುತ್ತೆ ಕಂಪೇರ್ಡ್ ಟು ದಟ್ ಆಫ್ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಆ್ಯಂಡ್ ಬಯೋ. ಆ ಥರ ಜಾಬ್ಗೆ ಬಂದ್ವಿ ಅಂತ ಇಟ್ಕೊಳ್ಳೋಣ. ಸೊ ಇಂಡಸ್ಟ್ರಿಗೆ ನಾವು ಹೋಗ್ತೀನಿ ಅಂತಂದರೆ, ಸೊ ನನಗೆ ಆರ್ಗ್ಯಾನಿಕ್ ಹೋದರೆ ಕ್ರೀಮಿ ಪಾರ್ಟ್ ಆಫ್ ದಿ ಕೇಕು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಓದಿದ್ದೀರಿ ಅಂದರೆ ನೀವು ಯಾವ ಇಂಡಸ್ಟ್ರಿಗೆ ಬೇಕಾದ್ರೆ ಯಾವ್ದಾರು R&D ಡಿಪಾರ್ಟ್ಮೆಂಟ್ಗೆ ಈಸಿ ಹೋಗ್ಬೋದು, ಮ್ಯಾಕ್ಸಿಮಮ್ ಆಪರ್ಚುನಿಟೀಸ್ ನಿಮಗಿರುತ್ತೆ. ಹಾಗಾಗಿ ಎವ್ರಿಬಡಿ ವಾಂಟ್ಸ್ ಟು ಡೂ ಆರ್ಗ್ಯಾನಿಕ್. ಎಗೇನ್ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡೋದಲ್ಲ. ಆರ್ಗ್ಯಾನಿಕ್ ವೋಲಟೈಲ್ ಇದೆ, ಕಾನ್ಸೆಪ್ಟ್ ಬೇಸ್ ಇದೆ, ಅದಕ್ಕೆ ನನಗೆ ಎಫರ್ಟ್ ಹಾಕೋಕ್ಕಾಗತ್ತಾ, ನನಗೆ ಅದು ಕೆಪಾಸಿಟಿ ಇದೆಯಾ, ಅದನ್ನು ಚೆಕ್ ಮಾಡಿಕೊಂಡು ಹಾಗಿದ್ದರೆ ಮಾತ್ರ ನೀವು ಆರ್ಗ್ಯಾನಿಕ್ ಹೋಗಿ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಇನ್ಆರ್ಗ್ಯಾನಿಕ್ ಆರ್ ಫಿಸಿಕಲ್. ಎಗೇನ್ ಈಗ ಅದರಲ್ಲಿ ಅಂದರೆ ಆರ್ಗ್ಯಾನಿಕ್ ತೊಗೊಂಡ್ರೆ ನೀವು ಯಾವುದೇ ಒಂದು ಇಂಡಸ್ಟ್ರಿ ಹೇಳಿ, ಎಲ್ಲ ಇಂಡಸ್ಟ್ರಿಗೂ ಆರ್ಗ್ಯಾನಿಕ್ ಇರುತ್ತೆ. ಫರ್ಟಿಲೈಸರ್ಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಫುಡ್ ಇರ್ಬೋದು, ಫ್ಯೂಯಲ್ಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಪೆಟ್ರೋಕೆಮಿಕಲ್ಸ್ ಇರ್ಬೋದು, ಜಸ್ಟ್ ಯು ನೇಮ್ ಆಲ್ ಫೀಲ್ಡಲ್ಲೂ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಹಂಗಾಗಿ ಅದಕ್ಕೆ ಮ್ಯಾಕ್ಸಿಮಮ್ ನಿಮ್ಗೆ ಏನಾಗುತ್ತೆ, ಆಪರ್ಚುನಿಟೀಸ್ ಇರುತ್ತೆ, ಜಾಬ್ ಸಿಗುತ್ತೆ, ಈಸಿಯಾಗಿ ಆಗುತ್ತೆ. ಎಗೇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಾದರೂ ನೀವು ಮಾಡ್ಕೊಂಡ್ರಿ MSc ಅಂತಂದರೆ ಜಾಬ್ ಯಾವ ಥರ ಇರುತ್ತೆ ಅಂದರೆ, ಮೆಟಲ್ ಎಕ್ಸ್ಟ್ರಾಕ್ಷನ್ ಇರುತ್ತೆ, ರಿಫೈನಿಂಗ್ ವರ್ಕ್ ಇರುತ್ತೆ, ರಿಲೇಟೆಡ್ ಟು ಮೆಟಲರ್ಜಿ ಇರುತ್ತೆ, ಅಥವಾ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಬಗ್ಗೆ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟು ಫಿಸಿಕಲ್ ಕೆಮಿಸ್ಟ್ರಿಗೆ ಬಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಇರ್ಬೋದು, ಪಾಲಿಮರ್ಸ್ ಇರ್ಬೋದು, ಕೆಟಲಿಸ್ಟ್ಸ್ ಇರ್ಬೋದು, ಸರ್ಫ್ಯಾಕ್ಟೆಂಟ್ಸ್ ಅಂದರೆ ಡಿಟರ್ಜೆಂಟ್ ಅಂತ ಏನು ಹೇಳ್ತೀವಿ ಅದ್ರದ್ದು ಇರ್ಬೋದು, ಕೊಲಾಯ್ಡ್ಸ್ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಇದೆಲ್ಲ ಇಂಡಸ್ಟ್ರಿಗಳಲ್ಲಿ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ, ಪ್ರೊವೈಡ್ ಇಫ್ ಯು ಡನ್ MSc ವಿತ್ ಬ್ರೈಟ್ ಮಾರ್ಕ್ಸ್. ತುಂಬ ಚೆನ್ನಾಗಿರೋ ಮಾರ್ಕ್ಸ್ ಇದೆ ಅಂದರೆ ನಿಮ್ಮ ತೊಗೊಳ್ತಾರೆ. ಈ ಅನಾಲಿಟಿಕಲ್ ಕೆಮಿಸ್ಟ್ರಿ ತೊಗೊಂಡ್ರೆ ಜಾಬ್, ಅನಾಲಿಟಿಕಲ್ ಕೆಮಿಸ್ಟ್ರಿ ತೊಗೊಂಡ್ರೆ ಯಾವುದಕ್ಕೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಾಂದರೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಇರುತ್ತಲ್ಲ ಅಂಥ ಕಡೆಗೆ ನೀವು ವರ್ಕ್ ಮಾಡ್ಬೋದು. ಆ್ಯಕ್ಚುಲಿ ಫಾರೆನ್ಸಿಕ್ಸ್ ಅವರು ಅವ್ರದ್ದೇ ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮಲ್ಲಿ ಕ್ವಾಲಿಫೈ ಆಯಿತು ಅಂದರೆ ನಿಮ್ಗೆ ಇಮಿಡಿಯೇಟಾಗಿ ಜಾಬ್ ಸಿಗುತ್ತೆ. ಸೊ ಅದನ್ನು ಬೇಕಾದ್ರೂ ಮಾಡ್ಕೋಬೋದು. ಅದೇ ಥರ ಬಯೋಕೆಮಿಸ್ಟ್ರಿ ತೊಗೊಂಡ್ರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಲ್ಲೆಲ್ಲ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ಸೊ ಹಾಗಾಗಿ ನನಗೆ ನಂದು ಏನು ತೊಗೋಬೇಕು, ತೊಗೊಂಡ್ರೆ ನನಗೆ ಏನು ಲಾಭ ಇದೆ, ಯಾವ್ಯಾವ ಇಂಡಸ್ಟ್ರಿಗೆ ಹೋಗ್ಬೋದು, ನನಗೆ ಆ ಇಂಡಸ್ಟ್ರಿ ಮಾಡೋಕ್ಕಾಗತ್ತಾ, ಅದರದ್ದು ಟೈಮಿಂಗ್ಸ್ ಏನಿದೆ, ಅದೇ ಯಾವ ಪ್ಲೇಸಲ್ಲಿ ವರ್ಕ್ ಮಾಡ್ತಾರೆ. ಈ ಫಾರ್ ಎಕ್ಸಾಂಪಲ್ ಈಗ ಆರ್ಗ್ಯಾನಿಕ್ ಎಲ್ಲ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಸಿಮೆಂಟ್ ಫ್ಯಾಕ್ಟ್ರಿ ತೊಗೊಂಡ್ರೆ ಅಂದರೆ ಆಮಸಂದ್ರದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮಾಡ್ತಾರೆ, ಅಲ್ಲೂ ಹೋಗಿ ನಾನು ಕೆಲಸ ಮಾಡೋಕ್ಕಾಗತ್ತಾ. ಸೊ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಆಲ್ ದೀಸ್ ಇಂಡಸ್ಟ್ರೀಸ್ ಆರ್ ಸಿಚುಯೇಟೆಡ್ ಔಟ್ಸೈಡ್ ದಿ ಪರ್ಟಿಕ್ಯುಲರ್ ಊರಿಂದ ಹೊರಗಡೆ ಇರುತ್ತೆ. ಸೊ ಪರ್ಟಿಕ್ಯುಲರ್ ಪ್ಲೇಸಿಂದ ಅದೇನಾಗುತ್ತೆ, ಮೇಜರ್ ಪ್ಲೇಸಿಂದ ಹೊರಗಡೆ ಇರುತ್ತೆ, ಹೋಗೋ ಬರೋಕ್ಕಾಗತ್ತಾ. ಸೊ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ಥಿಂಕ್. ಎಗೇನ್ ಆಲ್ ದೀಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಇರ್ಬೋದು, ಅಲ್ಲೆಲ್ಲ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ಟು ಲಾಟ್ ಆಫ್ ಕೆಮಿಕಲ್ಸ್. ಸೊ ಅದರಲ್ಲಿ ಕೆಲವೊಂದು ಒಳ್ಳೆ ಕೆಮಿಕಲ್ಸ್ ಇರ್ಬೋದು, ಕೆಟ್ಟ ಕೆಮಿಕಲ್ಸ್ ಇರ್ಬೋದು. ಸೊ ನನಗೆ ಯಾವ ಸೂಟ್ ಆಗುತ್ತೆ, ಏನಾಗುತ್ತೆ, ದಟ್ ಯು ಹ್ಯಾವ್ ಟು ಡಿಸೈಡ್. ಸೊ ನನಗೆ ಯಾವ ಇಂಡಸ್ಟ್ರಿ ಇದೆ ಅಂತ ನನಗೆ ಗೊತ್ತಾದರೆ ಯಾವ MSc ಮಾಡಿದ್ರೆ ಬೆಟರ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅಗೇನ್ ಟೀಚಿಂಗ್ ಬರ್ತೀವಿ ಅಂತ ಇಟ್ಕೊಳ್ಳೋಣ. ಈಗ ಆರ್ಗ್ಯಾನಿಕ್ ತೊಗೊಂಡ್ರೆ ಅಗೇನ್ ಟೀಚಿಂಗ್ ಅಂದರೆ ಆರ್ಗ್ಯಾನಿಕ್ನ ಮುಂಚೆನೇ ಹೇಳ್ದಂಗೆ ವೈಡ್ ಸ್ಕೋಪ್ ಇರುತ್ತೆ. ಐದರ್ ಯು ಕ್ಯಾನ್ ಗೋ ಫಾರ್ ಇಂಡಸ್ಟ್ರಿ, ಆರ್ ಯು ಕ್ಯಾನ್ ಗೋ ಫಾರ್ ರಿಸರ್ಚ್, ಆರ್ ಯು ಕ್ಯಾನ್ ಗೋ ಫಾರ್ ಟೀಚಿಂಗ್ ಬಂದರೆ ಮ್ಯಾಕ್ಸಿಮಮ್ ಎಫರ್ಟ್ ಇರುತ್ತೆ. ಆ್ಯಂಡ್ ಆಲ್ಸೋ ಹ್ಯಾವ್ ಅಬ್ಸರ್ವ್ ದಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾರು ಟೀಚ್ ಮಾಡ್ತಿರ್ತಾರೋ ಅವರು ಆಟೋಮೆಟಿಕಲಿ ಇನ್ಆರ್ಗ್ಯಾನಿಕ್, ಫಿಸಿಕಲ್, ಅನಾಲಿಟಿಕಲ್ ಎಲ್ಲನೂ ಪಾಠ ಮಾಡ್ಬೋದು. ಆದರೆ ಫಿಸಿಕಲ್ ಹೋದವರು ಆರ್ಗ್ಯಾನಿಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಗೋಯಿಂಗ್ ಟು ಹ್ಯಾವ್ ದಿ ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಅದಾದಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಸೊ ಇಲ್ಲೇನಾದರೂ ಆಯಿತು ಅಂದರೆ ನೀವು B.Ed ಮಾಡ್ಕೊಂಡ್ರೆ ಹೈಸ್ಕೂಲ್ಗಳಲ್ಲಿ ಆಗ್ಬೋದು. ಈಗಂತೂ CBSE ಸ್ಕೂಲ್ಸ್ ಇದೆ, ICSE ಸಿಲೆಬಸ್ ಇದೆ, ಬೇರೆ ಬೇರೆ ಬೋರ್ಡ್ ಇರೋದ್ರಿಂದ ಹಾಗಾಗಿ ಅಲ್ಲಿ ಒಳ್ಳೆ ಸ್ಯಾಲರಿನೂ ಸಿಗುತ್ತೆ, ಟೀಚಿಂಗ್ಗೆ ನೀವು ಆರಾಮಾಗಿ ಹೋಗ್ಬೋದು. ಬಟ್ ಯು ಆರ್ ಗೋಯಿಂಗ್ ಟು ಡೂ, ಇದು ಆಗಿದ ತಕ್ಷಣ ನೀವು ಏನು ಮಾಡಬೇಕಾಗತ್ತೆ, MSc ಆದ ತಕ್ಷಣವೇ ಐದರ್ ಯು ಶುಡ್ ಗೋ ಫಾರ್ B.Ed ಆರ್ ಯು ಶುಡ್ ಗೋ ಫಾರ್ MSc ಆದಮೇಲೆ ನೀವು ರಿಸರ್ಚ್ಗೆ ಹೋಗಬೇಕಾಗತ್ತೆ. ಸೊ ನೀವು ಏನಾದರೂ PhD ಇದು ನೆಟ್ ಟು ಸ್ಲೆಟ್ ಎಕ್ಸಾಮ್ಗೆ ಹೋಗಬೇಕಾಗತ್ತೆ ಇಫ್ ಯು ವಾಂಟ್ ಟು ಬಿಕಮ್ ಎ ಟೀಚರ್. ಏನಾದರೂ B.Ed ಮಾಡಿಕೊಂಡ್ರೆ ನೀವು PU ಕಾಲೇಜಸ್ಗೆ ಆಗ್ಬೋದು, ಇಲ್ಲ ಅಂತಂದರೆ ನೀವು ಹೈಸ್ಕೂಲ್ಗೆ ಟೀಚರ್ ಆಗ್ಬೋದು. ನೀವೇನಾದರೂ ನೆಟ್ ಟು ಸ್ಲೆಟ್ಟು ಅಥವಾ PhD ಮಾಡಿಕೊಂಡ್ರೆ ಅಂದರೆ ನೀವು ಡಿಗ್ರಿ ಕಾಲೇಜಸಲ್ಲಿ ಆಗ್ಬೋದು. ಸೊ ಆರ್ಗ್ಯಾನಿಕ್ ಹೋದರೆ ಸ್ಕೋಪ್ ಯಾವಾಗೂ ಇರುತ್ತೆ. ಅಗೇನ್ ಎವರ್ ಗ್ರೀನ್ ಕೆಮಿಸ್ಟ್ರಿ, ಪಾರ್ಟ್ ಆಫ್ ಕೆಮಿಸ್ಟ್ರಿ ಯಾವುದಿದ್ರೆ ಆರ್ಗ್ಯಾನಿಕ್ ಇರುತ್ತೆ. ಯೂಜ್ ಆಪರ್ಚುನಿಟೀಸ್ ನಿಮ್ಗೆ ಸಿಗುತ್ತೆ, ಮ್ಯಾಕ್ಸಿಮಮ್ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಸೊ ಆರ್ಗ್ಯಾನಿಕ್ಸ್ ದ ಬೆಸ್ಟ್.
ಅದು ಆಗಿಲ್ಲ ಅಂದರೆ ದೆನ್ ನೀವೇನು ಮಾಡಬೇಕಾಗತ್ತೆ, ಇನಾರ್ಗ್ಯಾನಿಕ್ ಬರಬೇಕಾಗತ್ತೆ, ಆಮೇಲೆ ಫಿಸಿಕಲ್ ಬರಬೇಕಾಗತ್ತೆ, ಆಮೇಲೆ ಅನಾಲಿಟಿಕಲ್ಲು, ಬಯೋ. ಸೊ ದಿಸ್ ಇಸ್ ದ ಆರ್ಡರ್ ಐ ಆಮ್ ಗೋಯಿಂಗ್ ಟು ಗಿವ್. ಅಗೇನ್ ಇದೇ ಟೀಚರ್, ಬಯೋಕೆಮಿಸ್ಟ್ರಿ ಟೀಚರ್ ಹೇಳಿದ್ರೆ ಅವ್ರ ಆರ್ಡರ್ ಆಫ್ ಪ್ರಿಫರೆನ್ಸ್ ಏನಾಗುತ್ತೆ, ಬೇರೆ ಆಗುತ್ತೆ. ಬಟ್ ನನಗೆ ಗೊತ್ತಿರುವಂಥದ್ದು ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಸೊ ಯಾರ್ಯಾರು ಜಾಬ್ ಸಿಕ್ಕಿದೆ, ಯಾವ್ದು ಓದಿದ್ರೆ ಬೆಟರ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಗೇನ್ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಮಾಡೇ ಮಾಡ್ತೀನಿ, ಹಾಗೇ ಆಗುತ್ತೆ ಅಂದರೆ ಆಗುತ್ತೆ. ಎಲ್ಲದಕ್ಕೂ ನಿಮ್ಮ ವಿಲ್ ಪವರ್ ಇರುತ್ತೆ, ನಿಮ್ಮದು ಏನು ಕ್ರಿಯೇಟಿವಿಟಿ ಇದೆ ಅಥವಾ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಬೇಸ್ಡ್ ಆನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಸೊ ನನ್ನದು ಪ್ರಿಯಾರಿಟಿ ಏನಿದೆ, ನಾನು ಆ ಪ್ರಿಯಾರಿಟಿ ಮೇಲೆ ಏನು ಮಾಡಬೇಕಾಗತ್ತೆ, ಮಾಡ್ತಾ ಹೋಗುತ್ತೆ. ಸೊ ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, MS ಆ ಸಬ್ಜೆಕ್ಟಲ್ಲಿ ನೀವು ಮಾಡಬೇಕಾಗತ್ತೆ. ಸೊ ನೀವು ಯಾವ್ದಾದ್ರು ಸಬ್ಜೆಕ್ಟ್ ತೊಗೊಳ್ಳಿ, ಆರ್ಗ್ಯಾನಿಕ್ ತೊಗೊಳ್ಳಿ, ಇನಾರ್ಗ್ಯಾನಿಕ್ ತೊಗೊಳ್ಳಿ, ಫಿಸಿಕಲ್ ತೊಗೊಳ್ಳಿ, ಬಯೋಕೆಮಿಸ್ಟ್ರಿ ತೊಗೊಳ್ಳಿ, ಅಥವಾ ಅನಾಲಿಟಿಕಲ್ ಕೆಮಿಸ್ಟ್ರಿ ತೊಗೊಳ್ಳಿ, ಯಾವುದೇ ಕೆಮಿಸ್ಟ್ರಿ ಮಾಡ್ತಿರಲ್ಲ ಎಲ್ಲದರಲ್ಲೂ ಚೆನ್ನಾಗಿ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಜಾಸ್ತಿ ಮಾರ್ಕ್ಸ್ ತಿಳ್ಕೊಳ್ಳಿ, ಸಾಧ್ಯ ಆದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಿ ನೀವು MSc ಇದ್ದಾಗಲೇ, BSc ಇದ್ದಾಗಲೇ ದಟ್ ವಿಲ್ ಹೆಲ್ಪ್ ಯು ಫಾರ್ ದ BSc ಮಾಡೋದಕ್ಕೆ. ಅದ್ರ ಜೊತೆಗೆ ನಿಮಗೆ ಸಮ್ಮರ್ ಫೆಲೋಶಿಪ್ಗಳು ಕೊಡ್ತಾ ಇರ್ತವೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಬೇರೆ ಥರ ಎಕ್ಸಾಮ್ಸ್ ಇರುತ್ತೆ, IIT JAM ಎಕ್ಸಾಮ್ ಇರುತ್ತೆ, ನೆಟ್ ಟು ಸ್ಲೆಟ್ ಎಕ್ಸಾಮ್ ಇದೆ. ಸೊ ಎಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡು ಫೋಕಸ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ದೋಸ್ ಆರ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಅದೆಲ್ಲ ಕ್ವಾಲಿಫೈ ಆದರೆ ನೀವು ಅಂದರೆ ನಿಮಗೆ ಜಾಬ್ ಸಿಕ್ಕೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಸೊ ನಾನು ಯಾವ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ತೊಗೊಳ್ಬೇಕು ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು, ನನಗೆ ಇದಾದಮೇಲೆ ನಾನು ಏನು ಮಾಡ್ತೀನಿ, ಸೊ ನಾನು ಕೆಲಸಕ್ಕೆ ಹೋಗ್ತೀನ, ಹೈಯರ್ ಸ್ಟಡೀಸ್ಗೆ ಹೋಗ್ತೀನ, ಅಲ್ಲಿ ನನಗೆ ಸ್ಕೋಪ್ ಇದೆಯಾ ಅದನ್ನು ನೋಡ್ಕೋಬೇಕು. ಎರಡನೇದು, ನನಗೆ ಅದು ಇಂಟ್ರೆಸ್ಟ್ ಇದೆಯಾ, ಅದು ನಾನು ಮಾಡೋಕ್ಕಾಗತ್ತಾ. ಯಾಕೆಂದರೆ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್, ಎಲ್ಲರೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ರಿಯಾಕ್ಷನ್ಸ್ ಇರ್ಬೋದು, ನೆನಪಿನ ಶಕ್ತಿ ಇರ್ಬೋದು, ಮತ್ತೆ ಪ್ರಾಕ್ಟೀಸ್ ಮಾಡೋದು, ಅದು ಆಯಿತು ನಾನು ಕೆಮಿಸ್ಟ್ರಿ ಕಷ್ಟ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಲ್ಲ ಅಂತ ಏನು ಮಾಡಿಬಿಡ್ತಾರೆ, ಬಿಟ್ಬಿಟ್ಟು ಬೇರೆ ಇನ್ನೊಂದು ಯಾವುದೋ ಕೋರ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರ ಆಗೋದು ಬೇಡ ಅಂತಂದರೆ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಸಬ್ಜೆಕ್ಟ್ನ ತೊಗೋಬೇಕು. ಆಮೇಲೆ ಈಗ 3 ವರ್ಷದಲ್ಲಿ ನಾವೇನು ಮಾಡಿರಬೇಕು, BSc ಓದ್ತಾ ಇದ್ದಾಗಲೇ ನನಗೆ ಈ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ಬೋದು. ಆ ರೀತಿ ನೀವೇನು ಮಾಡಬೇಕಾಗತ್ತೆ, ಫೋಕಸ್ ಮಾಡಿಕೊಂಡು ಓದಿದ್ರೆ ಈಸಿಯಾಗಿ ನಿಮಗೆ MScಗೆ ಇದು ಸಿಗುತ್ತೆ. ನೆಕ್ಸ್ಟ್ ಆಟೋಮೆಟಿಕಲಿ ನೀವು ಒಂದ್ಸಲ MScಗೆ ಓದಿ ಅಂದರೆ ಯು ಆರ್ ಎಲಿಜಿಬಲ್ ಟು ಬಿಕಮ್ ಎ ಲೆಕ್ಚರರ್ ಆಗ್ಬೋದು, ಅಥವಾ ನಿಮಗೆ ಇಂಡಸ್ಟ್ರಿಗೆ ಹೋಗ್ಬೋದು. ಸೊ ನಿಮಗೆ ಬೇಕಾದಷ್ಟು ಕೆಮಿಸ್ಟ್ರಿ ನಾಲೆಡ್ಜ್ ಬಂದಿರುತ್ತೆ, ಹಂಗಾಗಿ ನಿಮಗೆ ಆಪರ್ಚುನಿಟೀಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನನ್ನ ಪ್ರಕಾರ ನಿಮಗೆ ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟು ಆರ್ಗ್ಯಾನಿಕ್ ವಿಲ್ ಬಿ ದಿ ಫಸ್ಟ್ ಪ್ರಿಫರೆನ್ಸ್, ದೆನ್ ಟು ಇನಾರ್ಗ್ಯಾನಿಕ್, ದೆನ್ ಟು ಫಿಸಿಕಲ್ ಕೆಮಿಸ್ಟ್ರಿ, ಅದಾದಮೇಲೆ ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ, ಅದಾದಮೇಲೆ ನಿಮಗೆ ಲೀಸ್ಟ್ ಎಲ್ಲದಕ್ಕಿಂತ ಯಾವುದು ಅಂದರೆ ಬಯೋಕೆಮಿಸ್ಟ್ರಿ ಆಗುತ್ತೆ. ಯಾಕೆಂದರೆ ಬಯೋಕೆಮಿಸ್ಟ್ರಿ ತೊಗೊಂಡ್ರೆ ಲಿಮಿಟೆಡ್ ಆಪರ್ಚುನಿಟೀಸ್ ಇದೆ. ಸೊ ನಾವೇ ಬಾಕ್ಲು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಸಾಧ್ಯ ಆದಷ್ಟು ಈಗ ಪ್ರೆಸೆಂಟ್ ಸಿನಾರಿಯೋ ಪ್ರಕಾರ ಸೊ ಎಲ್ಲ ಬಯೋಕೆಮಿಸ್ಟ್ರಿ ನಿಮಗೆ ಬರೀ ಫೈನಲ್ ಇಯರಲ್ಲಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಅಥವಾ ನೀವು PUC ತೊಗೊಳ್ತೀನಿ ಅಂತಂದರೆ ಓನ್ಲಿ ಎ ಪಾರ್ಟ್ ಇರುತ್ತೆ. ಸೊ ಆರ್ಗ್ಯಾನಿಕ್, ಇನಾರ್ಗ್ಯಾನಿಕ್ ಅಥವಾ ಫಿಸಿಕಲ್ ಏನಿದೆ ಅದು ಮೇಜರ್ ಪೋರ್ಷನ್ ಇರುತ್ತೆ. ಹಾಗಾಗಿ ನಿಮಗೆ ಏನಾದರೂ ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀರಾ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಪಾಠ ಮಾಡೋದಕ್ಕೆ, ಕಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಪ್ರಾಪರಾಗಿ ಯೋಚನೆ ಮಾಡಿ ನನಗೆ ಏನು ಇಂಟ್ರೆಸ್ಟ್ ಇದೆ, 3 ವರ್ಷ ಟೈಮ್ ಇರುತ್ತೆ, ಯು ಟೇಕ್ ಯುವರ್ ಓನ್ ಟೈಮ್, ಡಿಸೈಡ್ ಮಾಡ್ಕೊಳ್ಳಿ. ನಾನು MSc ಮಾಡೋದಾದರೆ ಯಾವ ಸಬ್ಜೆಕ್ಟಲ್ಲಿ ಮಾಡ್ತೀನಿ, ಎಗೇನ್ ಯಾವುದೋ ಸಬ್ಜೆಕ್ಟ್ ಚೂಸ್ ಮಾಡಿದ್ಮೇಲೆ ಅದರಲ್ಲಿರುವಂಥ ಯಾವ ಬ್ರ್ಯಾಂಚಲ್ಲಿ ನಾನು ಮಾಡ್ತೀನಿ ಅಂತ ನೀವೇನು ಮಾಡಬೇಕಾಗತ್ತೆ, ಡಿಸೈಡ್ ಮಾಡಬೇಕಾಗತ್ತೆ. ಸೊ ಆಲ್ ದ ಬೆಸ್ಟ್.